ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ 472ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 172 ಭಾರತೀಯರು ಸೇರಿ ಒಟ್ಟು 1400ಕ್ಕಿಂತ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ನರಕ ಆಗಿಬಿಟ್ಟಿದೆ ನೇಪಾಳ. ಪ್ರವಾಸಿಗರ ಸ್ವರ್ಗ ಈಗ ಸ್ಮಶಾನ. ಕಂಡಲ್ಲಿ ಹೆಣಗಳ ರಾಶಿ. ಹೆಜ್ಜೆ ಹೆಜ್ಜೆಗೂ ಆರ್ತನಾದ ಕೇಳಿಸ್ತಾ ಇದೆ. ಸುಳುವೇ ಇಲ್ಲ ವಿದೇಶಿಗರದು. ವಿಪತ್ತು ಪೀಡಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತೀಯರು, ಅಮೆರಿಕನ್ನರು, ಮಲೇಷಿಯನ್ನರು, ಉಕ್ರೇನಿಯನ್ನರು, ಆಸ್ಟ್ರೇಲಿಯನ್ನರು ಸೇರಿದಂತೆ ನೂರಾರು ವಿದೇಶಿ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ಎಲ್ಲರೂ ಕೂಡ ಟ್ರಕ್ಕಿಂಗು, ಪ್ರವಾಸಿಗೆ ಬಂದಂಥವ್ರೆ. ಮಾರ್ಗದರ್ಶಿಗಳು, ತೀರ್ಥಯಾತ್ರಾರ್ಥಿಗಳು ಎಲ್ಲರೂ ಕಾಣೆಯಾಗಿದ್ದಾರೆ. ಕಾಣೆಯಾದವ್ರ ಬಗ್ಗೆ ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಹಿತಿ ಕೊಟ್ಟಿದೆ. 520ಕ್ಕಿಂತ ಹೆಚ್ಚು ವಿದೇಶಿ ಪ್ರಜೆಗಳು ಸೇರಿ 1400ಕ್ಕಿಂತ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಇದುವರೆಗೆ 50 ವಿದೇಶಿಯರನ್ನು ವಿಮಾನದ ಮೂಲಕ ರಕ್ಷಿಸಲಾಗಿದೆ. ಹಾಗಾದರೆ ಯಾವ್ಯಾವ ದೇಶದ ಜನ ಈಗ ಅಲ್ಲಿ ನಾಪತ್ತೆಯಾಗಿದ್ದಾರೆ? ನಮ್ಮ ಭಾರತದವರೇ 300ಕ್ಕಿಂತ ಹೆಚ್ಚು ಜನ ಇದ್ದಾರಂತೆ. ಸಂಪರ್ಕ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಸೇಫ್ ಆದ್ರೆ ಇಲ್ವಾ ಅನ್ನೋ ಅನುಮಾನಗಳಿದ್ದಾವೆ. 73 ಜನ ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ. ಕೆಲವೊಂದಿಷ್ಟು ಈ ಯೋಜನೆಗಳು ನಡೀತಾ ಇದೆ. ವಿದ್ಯುತ್ ಕಾಮಗಾರಿಗಳು ಅಲ್ಲಿ ಲಾಕ್ ಆಗಿದ್ದಾರೆ. ಕಾರ್ಮಿಕರು ಅವರು ನಾಪತ್ತೆಯಾಗಿದ್ದಾರೆ. ಆಮೇಲೆ ಕೈಲಾಸ ಪರ್ವತ ಇದೆ ನೇಪಾಳದಲ್ಲಿ. ಅಲ್ಲಿ ತೀರ್ಥಯಾತ್ರೆಗಂತ ಹೋದಂಥವ್ರು ಕಾಣೆಯಾಗಿದ್ದಾರೆ. ಭಾರತದ ವಿದೇಶಾಂಗ ಸಚಿವಾಲಯ ನೇಪಾಳದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಚೀನಾ ಮತ್ತು ನೇಪಾಳದಲ್ಲಿ 90 ಜನ ಅಮೇರಿಕನ್ನರು ನಾಪತ್ತೆಯಾಗಿದ್ದಾರೆ. ಯಾವುದೇ ಅಮೇರಿಕನ್ನರ ಸಾವು ನೋವುಗಳ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದರೆ 3 ರಕ್ಷಿಸಲಾಗಿದೆ ಅಂತ ಅಮೇರಿಕ ವಿದೇಶಾಂಗ ಇಲಾಖೆ ತಿಳಿಸಿದೆ. 51 ಜನ ಮಲೇಷಿಯನ್ನರು ಕಾಣೆಯಾಗಿದ್ದಾರೆ ಮತ್ತು 55 ಉಕ್ರೇನ್ ದೇಶದವರು, 39 ಆಸ್ಟ್ರೇಲಿಯಾದವರು, 33 ಮಂದಿ ಬ್ರಿಟನ್ನವರು, ಕೆನಡಾದ 20 ಮಂದಿ ಇದ್ದಾರೆ, ದಕ್ಷಿಣ ಕೊರಿಯಾ 9 ಜನ, ಸಿಂಗಾಪುರದವರು 8 ಜನ ಇದ್ದಾರೆ, ಜರ್ಮನಿ 8 ಜನ ಕಾಣೆಯಾಗಿದ್ದಾರೆ, ರಷ್ಯಾದ 8 ಜನ ಇದ್ದಾರೆ, ದಕ್ಷಿಣ ಆಫ್ರಿಕಾ 6 ಜನ, ಲಾಟ್ವಿಯಾದ 6 ಜನ ಇದ್ದಾರೆ, ಜಪಾನ್ 5, ನ್ಯೂಜಿಲ್ಯಾಂಡ್ 5 ಜನ ಕಾಣೆಯಾಗಿದ್ದಾರೆ. ಫ್ರಾನ್ಸು, ಬೆಲ್ಜಿಯಮ್ಮು, ಸ್ಪೇನು ತಲಾ 3, ಇಟಲಿ, ಕಜಕಿಸ್ತಾನ, ಪೋರ್ಚುಗಲ್, ಐರ್ಲೆಂಡು, ನೆದರ್ಲ್ಯಾಂಡು ನೋಡಿ ಆಲ್ಮೋಸ್ಟ್ ಒಂದು 35 ದೇಶಗಳಿದ್ದಾವೆ. ಫಿನ್ಲ್ಯಾಂಡು, ಹಂಗೇರಿ, ಇಸ್ರೇಲು, ಫಿಲಿಪೈನ್ಸು, ಬಲ್ಗೇರಿಯಾ, ಸ್ವಿಟ್ಜರ್ಲ್ಯಾಂಡು, ಸ್ವೀಡನ್ ಅಲ್ಲಿಂದಲೂ ಕೂಡ ಪ್ರವಾಸಿಗರು ಬಂದಿದ್ದರು. ಈಗಾಗಲೇ ನಮಗೆ ಸಿಕ್ಕಿರುವಂಥ ಮಾಹಿತಿ ಈ ಕ್ಷಣದಂದರೆ 500ಕ್ಕಿಂತ ದಾಟಿದೆ ಅಂತ ಹೆಚ್ಚು ಸಾವಿನ ಸಂಖ್ಯೆ. ಹಾಗಾಗಿ ಆಪರೇಷನ್ ನಡೀತಾನೇ ಇದೆ. ಬಟ್ ನಿಜಕ್ಕೂ ಕಂಡು ಕೇಳರಿಯದಂಥ 30 ವರ್ಷಗಳಲ್ಲೇ ಬಹಳ ದೊಡ್ಡ ಭೀಕರವಾದಂಥ ಒಂದು ವಿಪತ್ತು ಅಂತ ಹೇಳ್ಬೋದು. ಇದು ಕಾರಣಗಳು ಅಂತ ಹೋದರೆ ಕೆಲವರು ನೀರ್ಗಲ್ಲು ಸ್ಫೋಟ ಅಂತ ಹೇಳ್ತಿದ್ದಾರೆ, ಭೂಕಂಪ ಆಗಿ ಈ ರೀತಿಯಾಗಿ ಅವಘಡ ಅಂತ ಹೇಳ್ತಿದ್ದಾರೆ, ಹಠಾತ್ ಪ್ರವಾಹ ಅಂತ ಹೇಳ್ತಿದ್ದಾರೆ.